ಕಳೆದ ಕೆಲ ದಿನಗಳ ಹಿಂದೆ ಅಯೋಧ್ಯೆಯ ಶ್ರೀ ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಎಸ್, ಶ್ರೀ ರಾಮ ಮಂದಿರದಲ್ಲಿ ಮಹಾ ಲೂಟಿ ಆಗಿರೋ ಬಗ್ಗೆ ಬಹಳ ಪರ ವಿರೋಧ ಚರ್ಚೆಗಳು ಕೂಡ ದೊಡ್ಡ ಮಟ್ಟಕ್ಕೆ ಸಾಗಿದ್ದು. ಈಗ ಅದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆನ್ ಅಶ್ವವೇಗ. ಶ್ರೀರಾಮ ಮಂದಿರದಲ್ಲಿ ಮಹಾ ಲೂಟಿ, ಮಹಾ ಸಂಚಲನ. ರಾಮ ಮಂದಿರ ದೇಣಿಗೆ ದುರ್ಬಳಕೆ, 8 ಮಂದಿ ಅರೆಸ್ಟ್. 7.5 ಕೋಟಿ ರೂಪಾಯಿ ದೇಣಿಗೆ ಹಣ ಮತ್ತು ಚಿನ್ನ ಬೆಳ್ಳಿ ದುರುಪಯೋಗ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಅವ್ಯವಹಾರದ ಬಗ್ಗೆ SIT ವರದಿಯನ್ನು ಕೂಡ ಕೊಟ್ಟಿತ್ತು. SIT ಪ್ರಾಥಮಿಕ ವರದಿಯನ್ನು ಆಧರಿಸಿ ಈಗಾಗಲೇ 8 ಜನರನ್ನ ಬಂಧಿಸಲಾಗಿದೆ. ದೇಣಿಗೆ ಪೆಟ್ಟಿಗೆಯ ಕೀಲಿ ಕೈ ಇಟ್ಕೊಂಡಿದ್ದಂಥ ಟಿನ್ನು ಆ ವ್ಯಕ್ತಿ ಅಂಧರಾಗಿದ್ದಾನೆ. ಕೀಲಿ ಕೈ ಇಟ್ಕೊಂಡಿದ್ದಂಥ ಟಿನ್ನು ಯಾದವ್ ಈಗ ಬಂಧನ ಆಗಿದೆ. ಚಂಪತ್ ರೈ ಮಾಜಿ ಚಾಲಕ ಮತ್ತು ಟಿನ್ನು ಯಾದವ್, ಚಂಪತ್ ರಾಯ್ ಮಾಜಿ ಚಾಲಕ ಟಿನ್ನು ಯಾದವ್ ಈಗ ಬಂಧಿತ. ಎಸ್, ಯಾರು ಆ 8 ಜನ ಅಂತ ನೋಡೋದಾದ್ರೆ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ರಾಮಶಂಕರ್ ಮಿಶ್ರಾ ಅಲಿಯಾಸ್ ರವಿ ಮಿಶ್ರಾ ಹಾಗೂ ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಅವಿನಾಶ್ ಶುಕ್ಲಾ, ಮನೀಶ್, ಸುಭಾಷ್ ಶ್ರೀವಾಸ್ತವ್, ಕರುಣೇಶ್ ಪಾಂಡೆ, ಒಟ್ಟು 8 ಜನರನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಬಿಗ್ ಬ್ರೇಕಿಂಗ್ ನ್ಯೂಸ್. ಅಯೋಧ್ಯೆಯ ಶ್ರೀರಾಮ ಮಂದಿರ ಅಂತ ಹೇಳಿದಾಗ ನಿಮಗೆ ಮತ್ತೊಂದು ವಿಚಾರ ಕೂಡ ಇಲ್ಲಿ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಬಾಬ್ರಿ ಮಸೀದಿ ಅನ್ನೋದು ಕೂಡ ಇದರ ಜೊತೆಗೆ ನೆನಪಾಗದೇ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬಾಬ್ರಿ ಮಸೀದಿ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ಎಷ್ಟು ಕರಸೇವಕರು ಇಲ್ಲಿ ಶ್ರಮಿಸಿದ್ರು, ಎಷ್ಟು ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗಿತ್ತು ಅನ್ನೋದನ್ನು ಕೂಡ ನೀವೆಲ್ಲ ಗಮನಿಸಿದ್ದೀವಿ. ತದನಂತರ ದೊಡ್ಡ ಮಟ್ಟದ ಒಂದು ಇತಿಹಾಸ ನಿರ್ಮಾಣ ಆಯಿತು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾದಾಗ ಪ್ರತಿಯೊಂದು ಇಟ್ಟಿಗೆ ಆಗಿರಬಹುದು ಮತ್ತು ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರದ್ಧಾ ಭಕ್ತಿಯಿಂದ ಒಬ್ಬ ಕೂಲಿ ಕಾರ್ಮಿಕ ಕೂಡ ನನ್ನ ಒಂದು ಸೇವೆ ರಾಮನಿಗೆ ಅರ್ಪಿತವಾಗಲಿ ಅಂತ ಅರ್ಪಣೆ ಮಾಡುವಂಥ ಶ್ರದ್ಧಾ ಭಕ್ತಿಯ ಆ ಭಕ್ತಿಗೆ, ಅವನ ಅರ್ಪಣೆಗೆ ಒಂದು ದೊಡ್ಡ ಮಟ್ಟದ ಅವಮಾನ ಆದಂತೆ ಇದು ಬಿಂಬಿತವಾಗಿತ್ತು. ಎಸ್, ಇದಕ್ಕೆ ಪೂರಕವಾದಂತಹ ಮತ್ತೊಂದು ಸುದ್ದಿ. ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಮೊದಲ ತಲೆದಂಡ ಆಗಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಈಗ ರಿಸೈನ್ ಮಾಡಿದ್ದಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೆಸರು ದೊಡ್ಡ ಮಟ್ಟದಲ್ಲಿ ಕಪ್ಪುಚ್ಚಕ್ಕೆಗೆ ಕಾರಣ ಆಗಿತ್ತು. ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಮತ್ತೊಬ್ಬನ ತಲೆದಂಡ ಕೂಡ ಈಗ ಆಗಿದೆ. ಟ್ರಸ್ಟ್ ಸದಸ್ಯರಾದ ಅನಿಲ್ ಮಿಶ್ರಾ ಕೂಡ ತಲೆದಂಡ ಆಗಿದೆ ಅನ್ನುವ ಮಾಹಿತಿ, ಸುದ್ದಿ ನಿಮ್ಮ ಅಶ್ವವೇಗಕ್ಕೆ ಸಿಕ್ಕಿದೆ. ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಮೊದಲ ತಲೆದಂಡ. ಎಸ್, ರಾಮನ ಹುಂಡಿಗೆ ಕನ್ನ. ರಾಮನ ಹಣವನ್ನೂ ಕೂಡ ನೀವು ಬಿಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರನ್ನು ಬಿಡ್ತೀರಾ? ಅಂದರೆ ಪ್ರತಿಯೊಬ್ಬನಲ್ಲೂ ಕೂಡ ರಾಮ ಇದ್ದಾನೆ ಅನ್ನೋದನ್ನು ಏನಾದರೂ ಗಮನಿಸಿದರೆ ಅಂಥವ್ರು ಹೆದರ್ತಾರೆ ಪ್ರತಿಯೊಬ್ಬರ ಹತ್ರ. ಆದರೆ ನೀವು ರಾಮ ಮಂದಿರದಲ್ಲೇ ಲೂಟಿಗೆ ಮುಂದಾಗ್ತೀರಿ ಅಂತ ಹೇಳಿದರೆ ಯಾರನ್ನು ಹೊಣೆಗಾರನಾಗಿ ಮಾಡಬೇಕು ಅಲ್ವಾ? ಈಗ ಹೊಣೆಗಾರರು ತಲೆದಂಡ ಆಗ್ತಾ ಇದ್ದಾರೆ. ರಾಮ ಮಂದಿರ ಲೂಟಿ ಕಥೆ ಏನು, ಹೆಂಗೆ ಮಾಡಿದರು ಈ ಲೂಟಿನ? ಕ್ಯಾಮರಾ ಮರೆಮಾಚಿ ರಾಮದೇವರ ದುಡ್ಡನ್ನು ಕಳ್ಳತನ ಮಾಡಿದರು. ಹಣ ಎಣಿಕೆ ಮಾಡುವ ಸಮಯದಲ್ಲಿ CCTV ಕ್ಯಾಮ್ರಾಗೆ ಪರದೆ ಹಾಕಿ CCTVಗಳಿಗೆ ಅಡ್ಡಲಾಗಿ ನಿಂತು ರೆಕಾರ್ಡ್ ಆಗದಂತೆ ಕಂತ್ರಿ ಕೆಲಸ ಮಾಡಿದ್ದಾರೆ. ಎಸ್, ಇದು ದೊಡ್ಡ ಮಟ್ಟದ ರಾಜಕೀಯದ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗಿತ್ತು. ನಗದು ಎಣಿಕೆ ಕೋಣೆಯ CCTV ರೆಕಾರ್ಡಿಂಗ್ಗಳನ್ನೆಲ್ಲ ಡಿಲೀಟ್ ಮಾಡಲಾಗಿತ್ತು. ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೊಂಡಿದ್ರು. ಕೇವಲ 45 ದಿನಗಳ ಓಲ್ಡ್ ರೆಕಾರ್ಡ್ಸ್ ಅಥವಾ ಓಲ್ಡ್ ವಿಜುವಲ್ಸ್, ಹಳೆಯ ದೃಶ್ಯಾವಳಿಗಳು ಮಾತ್ರ ಲಭ್ಯ ಇರುತ್ತೆ. ಆ ರೀತಿಯಾದಂಥ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಹಣ ಎಣಿಕೆ ಸಿಬ್ಬಂದಿ ಬರುವಾಗ ಹೋಗುವಾಗ ಅಲ್ಲಿ ತಪಾಸಣೆ ಇರೋದಿಲ್ಲ. ನಿಯಮಿತ ಸಮವಸ್ತ್ರದ ಬದಲಿಗೆ, ಸಾಮಾನ್ಯವಾಗಿ ಅದಕ್ಕೊಂದು ಯೂನಿಫಾರ್ಮ್ ಅಂತಿದೆ ಅಲ್ಲಿ ಆಡಳಿತ ಮಂಡಳಿಗೆ, ಆದರೆ ನಿಯಮಿತ ಸಮವಸ್ತ್ರದ ಬದಲಿಗೆ ಸಾಮಾನ್ಯ ಬಟ್ಟೆಯಿಂದಲೇ ಎಂಟ್ರಿ ಕೊಡ್ತಾರೆ. ಒಂದು ವೇಳೆ ಗೊತ್ತಾದರೂ ನಾವಲ್ಲ ಅಂತ ಅನ್ನಿಸ್ಲಿ ಅಂಥೇಳಿ ಸುಲಭವಾಗಿ ಹಣ ಸಾಗಿಸೋಕೆ ಆಡಳಿತ ಮಂಡಳಿಯೇ ಇಲ್ಲಿ ದಾರಿ ಮಾಡಿಕೊಟ್ಟಿರೋದು ರುಜುವಾತಾಗಿದೆ. ಆಭರಣಗಳ ದಾಖಲೆಯಲ್ಲೂ ಕೂಡ ದೊಡ್ಡ ಪ್ರಮಾಣದ ವ್ಯತ್ಯಾಸ ಉಂಟಾಗುತ್ತೆ, ಭಾರಿ ವ್ಯತ್ಯಾಸ ಕಂಡು ಬರುತ್ತೆ.
ಭಕ್ತರು ದೇವರಿಗೆ ದಾನ ಮಾಡಿದಂಥ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳು, ಅಮೂಲ್ಯ ರತ್ನಗಳನ್ನು ಟ್ರಸ್ಟ್ ಹೇಗೆ ಸಂಗ್ರಹಿಸ್ತು ಅನ್ನೋದೇ ಗೊತ್ತಿಲ್ಲ. ಅಸಲಿ ಆಭರಣ ಕದ್ದು ನಕಲಿ ಆಭರಣಗಳನ್ನು ಇಟ್ಟಿರುವಂಥ ಒಂದು ಅನುಮಾನ ದೊಡ್ಡದಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ. 2025 ಜನವರಿ ಮತ್ತು ಫೆಬ್ರವರಿ ಸಂದರ್ಭದಲ್ಲಿ ಮಹಾ ಕುಂಭಮೇಳ ನಡೆದಿತ್ತು. ನಿಮಗೆ ಗೊತ್ತಿದೆ ಆ ವಿಚಾರ. ಕೋಟ್ಯಂತರ ರೂಪಾಯಿ ದೇಣಿಗೆ ಆ ಟೈಮಲ್ಲಿ ಬಂದಿತ್ತು ಮತ್ತು ಆ ಲೆಕ್ಕ ಪರಿಶೀಲನೆಯನ್ನು ಕೂಡ ಈಗ SIT ಮಾಡ್ತಾ ಇದೆ. ಟ್ರಸ್ಟ್ ಖರೀದಿಸಿರುವಂಥ ಭೂಮಿ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಟ್ರಸ್ಟ್ಗೆ ಸಂಬಂಧಿಸಿದಂಥ ಎಲ್ಲ ಪ್ರಾಪರ್ಟಿಗಳಲ್ಲೂ ಕೂಡ ಏನಾದರೂ ಆ ವ್ಯವಹಾರದಲ್ಲಿ ಅವ್ಯವಹಾರ, ಅಕ್ರಮ ಅನ್ನೋದೇನಾದರೂ ಇದೆಯಾ ಅನ್ನುವ ಶಂಕೆ, ಅನುಮಾನ ಕೂಡ ವ್ಯಕ್ತವಾಗಿ ಆ ಪರಿಶೀಲನಾ ಕಾರ್ಯ ಕೂಡ ಜೋರಾಗಿ ನಡೀತಾ ಇದೆ ಅನ್ನೋದು ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ. ಎಸ್, ಒಟ್ಟಿನಲ್ಲಿ ಕಳ್ಳರು ಅಂತ ಹೇಳಿದಾಗ ತಮ್ಮ ಕೆಲಸ ಚೆನ್ನಾಗಿ ಆಗಬೇಕು, ಅವ್ರ ಕೆಲಸ ಈಡೇರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಆ ರೀತಿಯಾದಂಥ ಪ್ಲ್ಯಾನ್ ಮಾಡಿದರು. ಕೊನೆಗೆ ಹೆಂಗಾಗಿದೆ, ಈಗ ಆ ವಿಚಾರ ಬಹಿರಂಗ ಆಗಿದೆ. ರಾಮ ಮಂದಿರ ಲೂಟಿ ಮಾಡಿದವರನ್ನು ಈಗ ಬಂಧಿಸ್ತಾ ಇದೆ, UP ಪೊಲೀಸರು ಬಂಧಿಸ್ತಾ ಇದ್ದಾರೆ SIT ಕೊಟ್ಟಂಥ ಒಂದು ರಿಪೋರ್ಟ್ನ ಮೇರೆಗೆ.